ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಈ ಹೊತ್ತಿನ ಟಾಪ್ 30ಯ ಪ್ರಮುಖ ಸುದ್ದಿಯನ್ನು ನೋಡೋದಕ್ಕಿಂತ ಮುಂಚೆ ಈ ಕ್ಷಣ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ವೆನಿಜುವೆಲಾದಲ್ಲಿ ಪ್ರಬಲ ಭೂಕಂಪಕ್ಕೆ ತತ್ತರಿಸಿದೆ ಕಟ್ಟಡಗಳು. 7.2 ಮತ್ತು 7.5ರಷ್ಟು ತೀವ್ರತೆಯ ಭೂಕಂಪ ಆಗಿದೆ. ಆ ರಾಜಧಾನಿ ಕ್ಯಾರಕಸ್ ತತ್ತರಿಸಿದೆ. ವೆನಿಜುವೆಲಾದಲ್ಲಿ ಹೆಚ್ಚಿನ ಸಾವು ನೋವು, ಅವ್ಯಾಪಕ ಪ್ರಮಾಣದ ಹಾನಿ ಕೂಡ ಸಂಭವಿಸಿದೆ. ಭೂಕಂಪದ ಪರಿಣಾಮ ಸೃಷ್ಟಿಯಾದಂತಹ ಸುನಾಮಿಗೂ ಜನ ತಲ್ಲಣಗೊಂಡಿದ್ದಾರೆ. 1000ಕ್ಕೂ ಅಧಿಕ ಸಾವು ನೋವು ಅಂತ ಅಮೆರಿಕ ಭೂವೈಜ್ಞಾನಿಕ ಸಮೀಕ್ಷೆ ತಿಳಿಸ್ತಾ ಇದೆ. ಭೂಕಂಪನದ ಬೆನ್ನಲ್ಲೇ ಕೆರೆಬಿಯನ್ ಭಾಗದಲ್ಲಿ ಸುನಾಮಿ ಅಲರ್ಟ್ ಕೂಡ ಈಗ ಘೋಷಿಸಲಾಗಿದೆ. ಸೊ ಎಷ್ಟು ದೊಡ್ಡ ಪ್ರಮಾಣದ ಭೂಕಂಪನ ಇದು ಅಂತ ಹೇಳಿದ್ರೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೋಬಹುದು. ರಿಕ್ಟರ್ ಮಾಪಕದಲ್ಲಿ 7.2ರಿಂದ 7.5ರಷ್ಟು ತೀವ್ರತೆಯಲ್ಲಿ ದೊಡ್ಡ ಪ್ರಮಾಣದ ಭೂಕಂಪ ಇದು. ರಾಜಧಾನಿ ಕ್ಯಾರಕಸ್ ತತ್ತರಿಸಿ ಹೋಗಿದೆ. ಸುನಾಮಿ ಅಲರ್ಟ್ ಕೂಡ ನೀಡಲಾಗಿದೆ. ವೆನಿಜುವೆಲಾದಲ್ಲಿ ಹೆಚ್ಚಿದೆ ಸಾವು ನೋವು. ಭೂಕಂಪನದ ಪರಿಣಾಮ ಸೃಷ್ಟಿಯಾಗಿದೆ ಸುನಾಮಿ. ಜನ ತಲ್ಲಣಗೊಂಡಿದ್ದಾರೆ. ಏನು ಮಾಡೋದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕಂಪ ಆದರೆ ಅನ್ನೋ ಒಂದು ಆತಂಕದಲ್ಲಿ ಜನ ಇದ್ದಾರೆ. ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷೆ ಭೂಕಂಪನದ ಮಾಹಿತಿಯ ಬೆನ್ನಲ್ಲೇ ಕೆರೆಬಿಯನ್ ಭಾಗದಲ್ಲಿ ಸುನಾಮಿ ಅಲರ್ಟ್ ಕೂಡ ಘೋಷಣೆ ಆಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲೆಗಳೆಲ್ಲ ಅಪ್ಪಳಿಸ್ತಾ ಇದೆ ಅಂತ. ವೆನಿಜುವೆಲಾದಲ್ಲಿ ಆಗಿರುವಂಥ ಭೂಕಂಪದ ಎಫೆಕ್ಟ್ ಇದು. ರಿಕ್ಟರ್ ಮಾಪಕದಲ್ಲಿ 7.2ರಿಂದ 7.5ರಷ್ಟು ತೀವ್ರತೆಯಲ್ಲಿ ಭೂಕಂಪ ದಾಖಲಾಗಿದೆ. ಸುನಾಮಿಯ ಆತಂಕ ಕೂಡ ಇದೆ. ಹೆಚ್ಚಿನ ಸಾವು ನೋವು ಆಗಬಹುದು. ಸಮುದ್ರ ತೀರದಲ್ಲಿ ಅಲೆಗಳ ಅಬ್ಬರ ಬಹಳ ಹೆಚ್ಚಾಗಿದೆ. ಪ್ರಬಲ ಭೂಕಂಪ, ಕಟ್ಟಡಗಳು ತತ್ತರಿಸಿ ಹೋಗಿದೆ. ಯಾಕೆಂದರೆ ರಿಕ್ಟರ್ ಮಾಪಕದಲ್ಲಿ 4ಕ್ಕಿಂತ ಜಾಸ್ತಿ ಅದು ಆ ಪ್ರಮಾಣ ಅಂತ ಹೇಳಿದ್ರೇ ಹೈ ಅಂತ ಹೇಳಲಾಗ್ತಾ ಇದೆ. ಬಟ್ ಇಲ್ಲಿ 7.2 ಮತ್ತು 7.5ರಷ್ಟು ಪ್ರಮಾಣ ದಾಖಲಾಗಿದೆ. ಹೀಗಾಗಿಯೇ ನೇರವಾಗಿ ಇದು ತುಂಬಾ ದೊಡ್ಡ ಪ್ರಮಾಣದ ಭೂಕಂಪ, 1000ಕ್ಕೂ ಅಧಿಕ ಸಾವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕ ಭೂವೈಜ್ಞಾನಿಕ ಸಮೀಕ್ಷೆ ಇದು. ಭೂಕಂಪನದ ಬೆನ್ನಲ್ಲೇ ಕೆರೆಬಿಯನ್ ಭಾಗದಲ್ಲಿ ಸುನಾಮಿ ಅಲರ್ಟ್ ಕೂಡ ಈಗ ಘೋಷಿಸಿದ್ದಾರೆ. ಅಂದ್ರೆ ವೆನಿಜುವೆಲಾದಲ್ಲಿ ಆಗಿರುವಂತಹ ಪ್ರಬಲ ಭೂಕಂಪಕ್ಕೆ ಜಾನುವಾರುಗಳು ಜೊತೆಗೆ ಈ ಕಡೆ ಕಟ್ಟಡಗಳು ತತ್ತರಿಸಿ ಹೋಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಭೂಕಂಪ ಆಗತ್ತೆ ಅಂತ ನಿರೀಕ್ಷೆ ಇರಲಿಲ್ಲ. ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷೆ ಕೊಟ್ಟರು ಅಂತ ವರದಿ 10,000ಕ್ಕೂ ಹೆಚ್ಚು ಸಾವು ನೋವು ಆಗಿರಬಹುದು ಅಂತ ಹೇಳಲಾಗ್ತಾ ಇದೆಯಂತೆ. ಇಲ್ಲಿ ಅಮೆರಿಕದ ಭೂವೈಜ್ಞಾನಿಕ ಸಮೀಕ್ಷೆ ಹೇಳಿರೋದು 1000ಕ್ಕೂ ಹೆಚ್ಚು ಅಂತ. ಬಟ್ 10,000ಕ್ಕೂ ಹೆಚ್ಚು ಸಾವು ನೋವು ಆಗಿದೆಯಾ ಅನ್ನೋ ಒಂದು ಪ್ರಶ್ನೆ ಎದ್ದಿದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈಗ ಭೂಕಂಪದ ಪರಿಣಾಮ ಅಲ್ಲಿ ಕಾಣ್ತಾ ಇದೆ. ಜನ ಎಲ್ಲ ಆತಂಕಗೊಂಡಿದ್ದಾರೆ. ದೊಡ್ಡ ದೊಡ್ಡ ಕಟ್ಟಡದ ಒಳಗಡೆ ಇದ್ದಂಥವರು ಈ ಪ್ರಬಲ ಭೂಕಂಪಕ್ಕೆ ತತ್ತರಿಸಿ ಹೋಗಿದ್ದಾರೆ. ಮಕ್ಕಳನ್ನ ಹಿಡಿದುಕೊಂಡು ಅವ್ರನ್ನ ಕಾಪಾಡಬೇಕು, ತಮ್ಮ ಜೀವವನ್ನು ಕೂಡ ಉಳಿಸ್ಕೋಬೇಕು ಅಂತ ಮಹಿಳೆಯರು ಆತಂಕ ಪಡ್ತಾ ಇದ್ರೆ, ಜನರನ್ನ ರಕ್ಷಿಸೋದಕ್ಕೆ ಅಲ್ಲಿ ಇರೋಂಥ ಸಿಬ್ಬಂದಿ ಹರಸಾಹಸವನ್ನು ಪಡ್ತಾರೋ ಅಂತ ದೃಶ್ಯ ನೋಡಿ. ಕಟ್ಟಡಗಳು ಯಾವುದು ಕುಸಿತಾ ಇದೆ, ಎಲ್ಲಿ ಬೀಳ್ತಾ ಇದೆ ಏನು ಗೊತ್ತಾಗ್ತಾ ಇಲ್ಲ ಒಂದು ಕಡೆ. ಮತ್ತೊಂದು ಕಡೆ ಪ್ರಬಲ ಭೂಕಂಪಕ್ಕೆ ಜನ ಕಟ್ಟಡಗಳಿಂದ ಹೊರಗಡೆ ಓಡಿ ಬರ್ತಾ ಇದ್ದಾರೆ ರಸ್ತೆಗೆ. ಇನ್ನು ಸ್ವಿಮ್ಮಿಂಗ್ ಪೂಲ್, ಅಲ್ಲೂ ಕೂಡ ನೀರು ನೋಡಿ, ಸ್ವಿಮ್ಮಿಂಗ್ ಪೂಲ್ನ ಆಚೆ ಎಲ್ಲ ಹರಿದು ಹೋಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಕಟ್ಟಡಗಳಲ್ಲಿ ಮಾಡಿರುವಂಥ ಸ್ವಿಮ್ಮಿಂಗ್ ಪೂಲ್ಗಳು ಕೆಲವು, ರಸ್ತೆಯಲ್ಲೆಲ್ಲ ನೀರು. ಇನ್ನು ಸಮುದ್ರದ ದಡದಲ್ಲಿ ಇರುವಂಥದ್ದಂತೂ ಹೇಳೋ ಹಾಗೆ ಇಲ್ಲ. ಅಲೆಗಳ ಪ್ರಬಲ ಅಪ್ಪಳಿಸುವಿಕೆ. ಸೊ ಅದೆಲ್ಲವೂ ಕೂಡ ನೇರವಾಗಿ ರಸ್ತೆಗೆ ಬರುತ್ತೆ. ರಸ್ತೆಗೆ ಬಂದಾಗ ಆಬ್ವಿಯಸ್ಲಿ ಆ ರಸ್ತೆ ಮೇಲೆ ಪ್ರಯಾಣವನ್ನು ಮಾಡ್ತಾ ಇರುವಂಥವ್ರು, ಅದು ಕಾರ್ ಬೈಕ್ಗಳಲ್ಲಿ ಇರಬಹುದು, ಅವರು ಕೂಡ ಆತಂಕಕ್ಕೊಳಗಾಗ್ತಾರೆ. ನೋಡಿ 4 ದೃಶ್ಯಗಳಲ್ಲೂ ಕೂಡ ಪ್ರಬಲ ಭೂಕಂಪದ ಪರಿಣಾಮ ಯಾವ ರೀತಿ ಇದೆ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ಭೂಕಂಪನದ ಬೆನ್ನಲ್ಲೇ ಕೆರೆಬಿಯನ್ ಭಾಗದಲ್ಲಿ ಸುನಾಮಿ ಅಲರ್ಟ್ನ ಕೂಡ ಈಗ ಘೋಷಿಸಲಾಗಿದೆ. ಸೊ ದೊಡ್ಡ ಪ್ರಮಾಣದಲ್ಲಿ ಆಗಿರುವಂತಹ ಭೂಕಂಪ ರಿಕ್ಟರ್ ಮಾಪಕದಲ್ಲಿ 7.2ರಿಂದ 7.5 ತೀವ್ರತೆಯಲ್ಲಿ ದಾಖಲಾಗಿದೆ. ಭೂಕಂಪದ ತೀವ್ರತೆ ರಾಜಧಾನಿ ಕ್ಯಾರಕಸ್ನಲ್ಲಿ ಜನ ತತ್ತರಿಸಿ ಹೋಗಿದ್ದಾರೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದ ಅಲೆಗಳು ಬರ್ತಾ ಇದೆ. ಸಮುದ್ರದಲ್ಲಿ ಇರೋ ಅಂಥವರ ಪಾಡೇನು, ಗತಿ ಏನು? ಇನ್ನು ವಾಹನಗಳು ಕೂಡ ಕಟ್ಟಡದ ಅಕ್ಕಪಕ್ಕ ನಿಲ್ಲಿಸಿರೋ ಅಂಥದ್ದು, ಕಟ್ಟಡಗಳು ಬಿದ್ದರೆ ನೇರವಾಗಿ ವಾಹನಗಳು ಜಖಮಾಗುತ್ತೆ. ಕಟ್ಟಡದಲ್ಲಿ ಇರೋ ಅಂತಹ ಜನರು ತಮ್ಮ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಕಟ್ಟಡಗಳಿಂದ ಹೊರಗಡೆ ಓಡಿ ಬರಬೇಕಾಗತ್ತೆ. ಮಕ್ಕಳನ್ನ ಕರ್ಕೊಂಡು ಕೈನಲ್ಲಿ ಎತ್ಕೊಂಡು ಮಕ್ಕಳನ್ನ ಓಡಿ ಬರ್ತಾ ಇರೋ ಅಂಥ ದೃಶ್ಯ ಸರ್ವೇ ಸಾಮಾನ್ಯ ಆಗಿತ್ತು.
ವೆನಿಜುವೆಲಾದಲ್ಲಿ ಆಗಿರುವಂಥ ಪ್ರಬಲ ಭೂಕಂಪ ಇದು. 1000ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ತಿಳಿದು ಬರ್ತಾ ಇದೆ. ಬಟ್ ಅಮೆರಿಕ ಭೂವೈಜ್ಞಾನಿಕ ಸಮೀಕ್ಷೆ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿ 10,000ಕ್ಕೂ ಹೆಚ್ಚು ಮಂದಿ ಸಾವು ನೋವುಗಳಿಂದ ತತ್ತರಿಸಬಹುದು ಅಂತ ಒಂದು ವರದಿಯನ್ನು ಕೊಡ್ತಾ ಇದೆ. ಬಟ್ ಈಗ ಗೊತ್ತಾಗ್ತಾ ಇರೋದು 1000ಕ್ಕೂ ಅಧಿಕ ಸಾವು ನೋವು ಆಗಿದೆ ಅಂತ. ಕೆರಿಬಿಯನ್ ಭಾಗದಲ್ಲಿ ಈಗ ಸುನಾಮಿ ಅಲರ್ಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಸಾವು ನೋವುಗಳು ಕೂಡ ಹೆಚ್ಚಾಗೋ ಅಂತ ಆತಂಕ ಇದೆ. ಯಾಕೆ ಅಂತ ಹೇಳಿದ್ರೆ ಭೂಕಂಪ ಈಗ ಆಗಿದೆ. ಸೊ ಅದರ ಅಂದಾಜು ಪ್ರಮಾಣ, ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಯಾರಾದರೂ ಸಿಲುಕಿದಾರಾ, ಅಲ್ಲಿ ಸಾವನ್ನಪ್ಪಿದಾರಾ, ಅಲ್ಲಿ ಸಾವು ನೋವು ಸಂಭವಿಸಿದೆಯಾ, ಹೀಗಾಗಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಈಗ ಇರೋದು 1000ಕ್ಕೂ ಹೆಚ್ಚು ಅಂತ. ಬಟ್ ಅಮೆರಿಕ ಭೂವೈಜ್ಞಾನಿಕ ಸಮೀಕ್ಷೆ 10,000 ಅಂತ ಹೇಳ್ತಾ ಇದೆ. ಬಟ್ ಇದೆರಡೂ ಕೂಡ ಮೀರಿಸುವಂಥ ಒಂದು ಫಿಗರ್ ಸಿಗಬಹುದು, ಅಂಕಿಅಂಶಗಳು ಸಿಗಬಹುದು. ಬಟ್ ಇದು ನಿಜಕ್ಕೂ ಕೂಡ ಪ್ರಬಲ ಭೂಕಂಪ. ರಿಕ್ಟರ್ ಮಾಪಕದಲ್ಲಿ 7.2ರಿಂದ 7.5 ತೀವ್ರತೆಯಲ್ಲಿ ದಾಖಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿದ್ಯಾ, ನಿಜಕ್ಕೂ ಕೂಡ ವೆನಿಜುವೆಲಾದಲ್ಲಿ ಆಗಿರೋ ಅಂಥ ವ್ಯಾಪಕ ಪ್ರಬಲ ಭೂಕಂಪ ಅಂತಾನೆ ಉಲ್ಲೇಖ ಮಾಡಲಾಗ್ತಾ ಇದೆ. ಈಗ ಸಾವು ನೋವು ಸಂಖ್ಯೆ ಒಂದು ಕಡೆ ಇರಲಿ, ಅದರ ಪರಿಣಾಮಗಳು, ಎಫೆಕ್ಟ್ಸ್ ವಿವರಿಸೋದಾದ್ರೆ. ನಿಜ ಮಧುಸೂದನ್, ನಿಜಕ್ಕೂ ಇದೊಂದು ಆಘಾತಕಾರಿ ಸುದ್ದಿ. ವೆನಿಜುವೆಲಾದಲ್ಲಿ 2 ಪ್ರಬಲ ಭೂಕಂಪಗಳು ಸಂಭವಿಸಿದಾವೆ. ಆ 2 ಪ್ರಬಲ ಭೂಕಂಪಗಳು ಸದ್ಯಕ್ಕೆ ಎಕ್ಸಾಕ್ಟ್ ಸಾವಿನ ಸಂಖ್ಯೆ ಎಷ್ಟು ಅನ್ನೋದು ತಿಳಿದು ಬರ್ತಿಲ್ವಾದ್ರೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಸಾವನ್ನಪ್ಪಿರುವಂತಹ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ. ಯಾಕಂದ್ರೆ ವೆನಿಜುವೆಲಾದ ಪ್ರಮುಖ ಏರ್ಪೋರ್ಟ್ಗಳು, ಪ್ರಮುಖ ಇನ್ಫ್ರಾಸ್ಟ್ರಕ್ಚರ್ಗಳು ಎಲ್ಲವೂ ಕೂಡ ಧ್ವಂಸವಾಗಿದ್ದಾವೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಇತ್ತೀಚಿನ ದಿನಗಳಲ್ಲಿ ಸಂಭವಿಸಿರುವಂತಹ ಅತಿ ಪ್ರಬಲವಾದಂತಹ ಜೊತೆಗೆ ಅತಿ ಮಾರಕವಾದಂತಹ ಭೂಕಂಪ ಇದು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ರಿಕ್ಟರ್ ಮಾಪಕದಲ್ಲಿ ಒಂದು ಭೂಕಂಪ 7.2ರ ತೀವ್ರತೆ ದಾಖಲಾಗಿದೆ, ಮತ್ತೊಂದು ಭೂಕಂಪ 7.5ರ ತೀವ್ರತೆ ದಾಖಲಾಗಿದೆ. ಭೂಕಂಪದ ಭಯಾನಕ ದೃಶ್ಯಗಳು, ಜನ ಪಾನಿಕ್ ಆಗ್ತಾ ಇರೋದು, ಏರ್ಪೋರ್ಟ್ಗಳಲ್ಲಿ ಜನ ಜೀವ ಉಳಿಸ್ಕೊಳ್ಳೋದಕ್ಕೆ ಓಡ್ತಾ ಇರೋದು, ಈ ರೀತಿಯಾದಂತಹ ಹಲವು ದೃಶ್ಯಗಳು ಲಭ್ಯವಾಗಿದ್ದಾವೆ. ಬಹಳ ದೊಡ್ಡ ಮಟ್ಟದಲ್ಲಿ ಭೂಕಂಪ ಸಂಭವಿಸಿದ್ದು ಸದ್ಯಕ್ಕೆ ಒಂದು ರೀತಿಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ವೆನಿಜುವೆಲಾದಲ್ಲಿ ನಿರ್ಮಾಣ ಆಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಗಾಯಗೊಂಡಿದ್ದಾರೆ. ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳು ಈ ತಕ್ಷಣಕ್ಕೆ ವೆನಿಜುವೆಲಾಗೆ ಸಹಾಯ ಹಸ್ತವನ್ನ ಚಾಚುವಂತಹ ಪ್ರಯತ್ನವನ್ನ ಮಾಡಿದ್ದಾವೆ. ಬಟ್ ಪ್ರಬಲ ಭೂಕಂಪ ಸಂಭವಿಸಿದಂತಹ ರೀತಿ, ಜನರ ಸಾವಿನ ಸಂಖ್ಯೆ, ಒಂದು ಮಾಹಿತಿ ಪ್ರಕಾರ 10,000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಎಕ್ಸಾಕ್ಟ್ ನಂಬರ್ ವೆನಿಜುವೆಲಾದಿಂದ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಆ ರಾಷ್ಟ್ರ ಪಾನಿಕ್ ಸಿಚುವೇಶನ್ ನಲ್ಲಿ ಇರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ರೆಸ್ಕ್ಯೂ ಆಪರೇಷನ್ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬಟ್ ಆ ದೇಶದ ಇನ್ಫ್ರಾಸ್ಟ್ರಕ್ಚರ್ಗೆ, ಮೂಲ ಸೌಕರ್ಯಗಳಿಗೆ, ಏರ್ಪೋರ್ಟ್ ಆಗಿರಬಹುದು, ಬೇರೆ ಬೇರೆ ಕಟ್ಟಡಗಳಾಗಿರಬಹುದು, ಬಹಳ ದೊಡ್ಡ ಮಟ್ಟದಲ್ಲಿ ಕೊಲ್ಯಾಪ್ಸ್ ಆಗಿದೆ ಅನ್ನೋದು ಸದ್ಯಕ್ಕೆ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಮಧುಸೂದನ್, ಇನ್ನು ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆಯಾ ವಿದ್ಯಾ? ಹೇಗೆ? ಖಂಡಿತವಾಗ್ಲೂ ಮಧುಸೂದನ್, ಯಾಕಂದ್ರೆ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಒಂದು ಕಡೆ ಕಟ್ಟಡಗಳು ಕೊಲ್ಯಾಪ್ಸ್ ಆಗಿದ್ದಾವೆ, ಮನೆಗಳು ಬಿದ್ದು ಹೋಗಿದ್ದಾವೆ, ಏರ್ಪೋರ್ಟ್ಗಳು ಬಿದ್ದು ಹೋಗಿದ್ದಾವೆ, ಜೊತೆಗೆ ಹಲವು ಅಪಘಾತಗಳು ಅಥವಾ ಆ ರೀತಿಯಾದಂತಹ ಸಿಚುವೇಶನ್ಗಳು, ಭೂಕಂಪ ಆಗಿರುವಂತಹ ಕಾರಣಕ್ಕಾಗಿ ಭೂಮಿ ಬಾಯಿ ಬೀಳ್ತಿರುವಂತಹ ಘಟನೆಗಳು ನಡೆದಿದ್ದಾವೆ. ಹೀಗಾಗಿ ಸಾವಿನ ಸಂಖ್ಯೆ ಇಷ್ಟೇ ಅಂತ ಹೇಳಿ ಸದ್ಯಕ್ಕೆ ನಿಖರವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಮಾಹಿತಿ ಪ್ರಕಾರ 10,000ಕ್ಕೂ ಹೆಚ್ಚು ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಲಭ್ಯ ಆಗ್ತಾ ಇರೋದು. ಬಟ್ ಎಕ್ಸಾಕ್ಟ್ ನಂಬರ್ಸ್ ವೆನಿಜುವೆಲಾ ಕಡೆಯಿಂದಾನೇ ರಿಲೀಸ್ ಆಗಬೇಕು. ಸಾವಿನ ಸಂಖ್ಯೆ ಎಷ್ಟು ಜನ ಹಾಸ್ಪಿಟಲೈಸ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗಬೇಕು. ಬಟ್ ಡ್ಯಾಮೇಜ್ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿರೋದ್ರಿಂದ, ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿರೋದ್ರಿಂದ ಸಾವಿನ ಸಂಖ್ಯೆ ಕೂಡ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಖಂಡಿತ ಇದೆ. ಮಧುಸೂದನ್, ಧನ್ಯವಾದ ವಿದ್ಯಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.